ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಯಾಕೆ ನಗ್ತಾ ಇದ್ದೀರಾ? ಪ್ರೀತು, ಇವತ್ತು ನಿಮ್ಮ ಅಣ್ಣ ಅತ್ತಿಗೆಗೆ ನಿಮ್ಮಮ್ಮ ಒಂದ್ ಸರ್ಪ್ರೈಸ್ ಪ್ಲಾನ್ ಮಾಡಿದಾರಲ್ವಾ? ಹಾಗೆ ನಿನಗೂ ನಾವೊಂದ್ ಸರ್ಪ್ರೈಸ್ ಪ್ಲಾನ್ ಮಾಡಿದೀವಿ. ಈಗ ನೀನ್ ಸೀದಾ ನಿಮ್ ಮನೆಗೆ ಹೋಗು. ಏನ್ ವಿಷಯ ಅಂತ ನಿನಗೆ ಗೊತ್ತಾಗುತ್ತೆ. ಪ್ಲೀಸ್ ಏನ್ ಮಾಡಿದಾರ ಅಂತ ಹೇಳಿ. ನಂಗೆ ಟೆನ್ಷನ್ ಆಗ್ತಿದೆ. ನಮ್ಮ ಅಣ್ಣ ಅದಕ್ಕೆ ಏನು ಮಾಡಿಲ್ಲ ತಾನೆ? ಖಂಡಿತ ಇಲ್ಲ ಪ್ರೀತು. ಹಾಗಾದ್ರೆ ನಾನು ಯಾಕೆ ಮನೆಗೆ ವಾಪಸ್ ಹೋಗ್ಬೇಕು? ಮತ್ತೆ ಏನ್ ನಮ್ಮನೆಲ್ಲ ಜಾಂಡ ಹುರ್ಕೊಂಡಿರ್ತೀಯ? ಹಾಗಲ್ಲ, ವಿಷಯ ಏನು ಅಂತ ಹೇಳಲೇ ಇಲ್ವಲ್ಲ. ದಡ್ಡ ಕಣೋ ನೀನು. ಯಾರಾದ್ರೂ ಸರ್ಪ್ರೈಸ್ ಏನು ಅಂತ ರಿವೀಲ್ ಮಾಡ್ತಾರಾ? ನೀನ್ ಮನೆಗೆ ಹೋದ್ರೆ ತಾನೇ ಗೊತ್ತಾಗದ ಏನು ಅಂತ. ಪ್ಲೀಸ್ ಏನದು ಅಂತ ಹೇಳಿ, ಇಲ್ಲಾಂದ್ರೆ ನಾನು ಮನೆಗೆ ಹೋಗಲ್ಲ. ಮರಿ ಪಾರ್ಸಲ್ ಕಳ್ಸಿದೀವಿ. ಪಾರ್ಸಲ್ಲ? ಏನ್ ಪಾರ್ಸಲ್? ನಿನ್ನ ರಾಸಲೀಲೆಯ ಪ್ರತ್ಯಕ್ಷ ಸಾಕ್ಷಿ. ಸಾಕ್ಷಿ ಅಂದ್ರೆ ವಿಡಿಯೋನಾ? ನೋಡ್ರಾಜ, ಈ ಸರ್ಪ್ರೈಸ್ ಅನ್ನೋದು ಅನ್ಭವಿಸ್ಬೇಕು. ತಿಳ್ಕೊಬಿಟ್ರೆ ಅದು ಸರ್ಪ್ರೈಸ್ ಇರಲ್ಲ. ಈ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಇದ್ದಂಗೆ ಲಾಸ್ಟ್ ಬಾಲ್ ವರ್ಗೂ ಥ್ರಿಲ್ ಇರತ್ತೆ ನೋಡು, ಹಂಗೆ ಸರ್ಪ್ರೈಸ್ ಅಂದ್ರೆ ಥ್ರಿಲ್ ಇರ್ಬೇಕು. ಮನೆಗೆ ಹೋಗಿ ನೋಡು, ನಿನಗೆ ಅಂತ ಥ್ರಿಲ್ ಸಿಗತ್ತೆ. ಹೋಗ್ತೀನಿ, ಆದ್ರೆ ಆದ್ರೇನೂ ಇಲ್ಲ, ಗೀದ್ರೇನೂ ಇಲ್ಲ. ಸೆಕ್ಯೂರಿಟಿ ಅವ್ರು ನೋಡಿದ್ರೆ ಯಾವ್ದು ಪಾರ್ಸಲ್ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ರಾಣ ನೋಡಿದ್ರೆ ಪಾರ್ಸಲ್ ಕಳ್ಸಿದ್ದೀನಿ ಅಂತ ಹೇಳ್ತಿದ್ದಾನಲ್ಲ, ಏನಿರ್ಬೋದು? ಜಯ, ನನ್ನ ಹೆಸರಲ್ಲಿ ಯಾವ್ದಾದ್ರು ಪಾರ್ಸಲ್ ಬಂದಿದ್ಯಾ? ಇಲ್ಲ ಸರ್. ಆರ್ ಯು ಶ್ಯೂರ್? ನಿಮ್ ಗಮನಕ್ಕೆ ಬರದೆ ಮಾಮ್ ಇಲ್ಲ ಬೇರೆ ಯಾರಾದ್ರೂ ಕಲೆಕ್ಟ್ ಮಾಡಿರ್ಬೋದಾ? ಇಲ್ಲ ಸರ್, ನನ್ ಗಮನಕ್ಕೆ ಬರ್ದೆ ಬೇರೆಯವ್ರ ಕೈಗೆ ಹೋಗೋ ಚಾನ್ಸಸ್ ಖಂಡಿತ ಇರಲ್ಲ. ನಿಮ್ಮ ಹೆಸರಿಗೆ ಮಾತ್ರ ಅಲ್ಲ ಸರ್, ಬೇರೆ ಯಾರಿಗೂ ಯಾವ ಪಾರ್ಸಲ್ಲೂ ಬಂದಿಲ್ಲ ಸರ್. ಮೋಸ್ಟ್ಲಿ ನನ್ನ ಹೆದರ್ಸೋಕೆ ಅಣ್ಣ ತಂಗಿ ಸೇರಿ ನಾಟಕ ಆಡ್ತಿದ್ದಾರಾ? ಆದ್ರೆ ಮೋನಿಕನ ಮೀಟ್ ಆಗ್ಬೇಕು ಅಂತ ಹೇಳ್ದವರು ಈಗ ಯಾಕೆ ಬೇಡ ಅಂತ ಉಲ್ಟಾ ಹೊಡಿತಿದ್ದಾರೆ? ಕೊರಿಯರ್ ಕಳ್ಸಿದ್ದೀನಿ ಅಂದ, ಆ ವಿಡಿಯೋ ಸಾಕ್ಷಿ ಅಂದ. ಏನು ಒಂದು ಅರ್ಥ ಆಗ್ತಿಲ್ವಲ್ಲ. ಶಲೈ ಮೂವ್ ಸರ್? ಹಾ ಜಯ, ಹಾಗೆ ಒಂದು ಕಪ್ ಕಾಫಿ ಕಲ್ಸ್ಕೊಡಕ್ಕೆ ಹೇಳ್ತೀರಾ? ಯಾಕೋ ತಲೆ ನೋಡ್ತಾ ಇದೆ, ನಾನು ರೂಮಲ್ಲಿ ಇರ್ತೇನೆ. ಓಕೆ ಸರ್. ಪಾಪ ತಲೆನೋವಂತೆ, ನಾನೇ ಕಾಫಿ ಮಾಡಿ ತಗೊಂಡೋಗಿ ಕೊಡ್ತೀನಿ. ನೀನಾ? ಎಸ್, ನಿನ್ನ ಮನೆಯಲ್ಲಿ ಸ್ವೀಟ್ ಹಾರ್ಟ್ ಮಿಸ್ ಮೋನಿಕಾ. ಹೇಗೆ ಬಂದೆ ಇಲ್ಲಿಗೆ? ಮೋನಿಕಾ ಫೋನ್ ಮಾಡ್ತಾಳೆ, ರಿಸೀವ್ ಮಾಡು.
ಹಲೋ. ಹಲೋ, ಪ್ರೀತು ನನ್ನ ಜೊತೆನೇ ಇದ್ದಾನೆ, ಮಾತಾಡಿ ಸರ್. ಹಲೋ. ಹಾ, ಹೇಳು ಮರಿ. ಸರ್ಪ್ರೈಸ್ ನೋಡಿ ಥ್ರಿಲ್ ಆದ್ಯಾ? ಏನಿದು ಚಾಟ? ಅರೆ, ಯಾಕೆ ರಾಜ ಕೋಪಿಸ್ಕೊಳ್ತಾ ಇದೀಯಾ? ಹೇಳಿದ್ವಲ್ಲ, ನಿನ್ನ ರಾಸಲೀಲೆಯ ಪ್ರತ್ಯಕ್ಷ ಸಾಕ್ಷಿನ ಪಾರ್ಸಲ್ ಮಾಡಿದೀವಿ ಅಂತ. ಮೋನಿಕಾನ ಈಗ ಅಲ್ಲಿ ಪಾರ್ಸಲ್ ಮಾಡಿದ್ವಾ? ಅವಳೆ ತಾನೆ ನಿನ್ನ ರಾಸಲೀಲೆಯ ಪ್ರತ್ಯಕ್ಷ ಸಾಕ್ಷಿ. ಹೇಗೂ ನಿನ್ ಹೆಂಡತಿ ಊರಿಗೆ ಹೋಗಿದ್ದಾಳೆ, ನೀನು ಒಂಟಿಯಾಗಿರ್ತೀಯ ಪಾಪ. ಅವಳು ನಿನಗೆ ಕಂಪನಿ ಕೊಡ್ತಾಳ ಬಿಡು. ಏಯ್, ಕಿರ್ಚೋದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಕೂಗಾಟ ಕಿರ್ಚಾಟ ಎಲ್ಲ ನಿನ್ ಹೆಂಡತಿ ಹತ್ರ ಇಟ್ಕೋ. ನೀನೇನು ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದ್ರೆ ಮೋನಿಕಾಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಇರೋ ಹಾಗೆ ನಿನ್ನ ಬೆಡ್ರೂಮ್ ಅಲ್ಲಿ ನಿನ್ ಜೊತೆ ಕೇರ್ಫುಲ್ ಆಗಿ ಇಟ್ಕೋಬೇಕು. ಇಲ್ಲ ಅಂದ್ರೆ ನೀವಿಬ್ರು ಎಂತ ಪ್ರಣಯ ಪಕ್ಷಿಗಳು ಅಂತ ವಿಡಿಯೋ ಸಮೇತ ತಗೊಂಡ್ಬಂದು ಪಿಕ್ಚರ್ ತೋರಿಸ್ಬೇಕಾಗತ್ತೆ. ಆಮೇಲೆ ಅದೇ ವಿಡಿಯೋನ ಆಧಾರವಾಗಿ ಇಟ್ಕೊಂಡು ಮೋನಿಕಾನ ಮಿಸಸ್ ಪ್ರೀತಮ್ ಮಾಡ್ಬೇಕಾಗತ್ತೆ. ಹೇಳು ಪ್ರೀತು. ಹ್ಞೂ ಅಂತೀಯ, ಹ್ಞೂ ಅಂತೀಯ. ಸರಿ, ನೀವು ಹೇಳ್ದಂಗೆ ಮಾಡ್ತೀನಿ. That's like a good boy. ಯಾಕೆ ಲೇಟು? ನಾನು ಕೆಳಗಡೆ ಹೋಗ್ತಿದ್ದಾಗ ನಿಮ್ ತಮ್ಮ ತಲೆನೋವು ಅಂತ ಹೇಳ್ತಿದ್ದನ್ನು ನೋಡ್ದೆ, ಅದಕ್ಕೆ ನಾನೇ ಕಾಫಿ ಮಾಡ್ಕೊಟ್ಬಿಟ್ಟು ಬಂದೆ. ಸರಿ, ಎಲ್ಲಿ? ಏನು ಕಾಫಿನಾ? ನಿರೀಕ್ಷೆ ಅನ್ನೋ ಪರೀಕ್ಷೆ. ನಾನು ಅದ್ರಲ್ಲಿ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ನನಗಿದೆ. ನಿನಗಿದ್ಯಾ? ಕುಮಾರ್, ನೀವ್ ಇದನ್ನ ನನ್ನ ಹಣೆಗೆ ಹಚ್ಬೇಕು. ಅಷ್ಟೇ ತಾನೆ? ಹಚ್ತೀನಿ. ಈಗ ಮಾತ್ರ ಅಲ್ಲ ಯಜಮಾನ್ರೆ, ಪ್ರತಿದಿನ ಕೊನೆ ತನಕ ನಾನ್ ಬದುಕಿರೋವರೆಗೂ ನೀವ್ ನನ್ನ ಹಣೆಗೆ ಕುಂಕುಮ ಇಡ್ಬೇಕು. ಇದನ್ನೇ ನಾನು ನಿಮ್ಮಿಂದ ನಿರೀಕ್ಷೆ ಮಾಡೋದು. ಫ್ಯಾಷನ್ ಅನ್ನೋ ಕಾರಣ ಇಟ್ಕೊಂಡು ಗಂಡ ಕಟ್ಟಿರೋ ತಾಳಿನ ಬಿಚ್ಚಿಟ್ಟು ಓಡಾಡುವಂತ ಹೆಂಗಸರು ಈ ಕಾಲದಲ್ಲಿ ತನ್ನ ಗಂಡ ದಿನ ಹಣೆಗೆ ಕುಂಕುಮ ಇಡಬೇಕು ಅಂತ ನಿರೀಕ್ಷೆ ಮಾಡ್ತಾ ಇರೋ ನಿನ್ನಂತ ಹೆಂಡ್ತಿರೋದ್ರಿಂದಾನೆ ನಮ್ಮ ಸಂಸ್ಕೃತಿ
ಇನ್ನು ಜೀವಂತವಾಗಿರೋದು ಪಾರು. ಬರೀ ಇವತ್ತು ಮಾತ್ರ ಅಲ್ಲ, ನನ್ನ ಜೀವ ಇರೋವರೆಗೂ ನಿನಗೆ ನಾನು ಹೇಳ್ತೀನಿ. ನನಗೆ ಆಶೀರ್ವಾದ ಮಾಡಿ ಯಜಮಾನ್ರೆ. ದೀರ್ಘ ಸುಮಂಗಲಿ ಭವ. ಇದು ನನ್ನ ಹೆಂಡತಿ ಬಟ್ಟೆ, ನೀನೇ ಹಾಕೊಂಡಿದ್ಯಾ? ಯಾಕೆ ಕೋಪ ಮಾಡ್ಕೊಂತೀಯಾ? ಜನನಿ ತರನೇ ನಾನು ನಿನ್ ಡಾರ್ಲಿಂಗ್ ತಾನೆ. ನಿನ್ನ ನೋಡೋ ಅರ್ಜೆಂಟಲ್ಲಿ ಹಾಕಿರೋ ಬಟ್ಟೆಲೆ ಬಂದ್ಬಿಟ್ನಪ್ಪ. ಎಕ್ಸ್ಟ್ರಾ ಕ್ಲಾತ್ಸ್ ಬೇರೆ ತಂದಿಲ್ಲ. ನೀನ್ ಬೇಡ ಅಂದ್ರೆ ಹೇಳು, ಈಗ್ಲೇ ತೆಗ್ದ್ಬಿಡ್ತೀನಿ. ನಿನ್ ಬಟ್ಟೆ ಕೊಡು, ಅದನ್ನೇ ಹಾಕೊಂತೀನಿ. ಬೇಡ ಬೇಡ, ಇದೇ ಇರ್ಲಿ ಬಿಡು. ಥ್ಯಾಂಕ್ ಯು ಬೇಬಿ. ಈ ಪ್ರೀತಿ ಯಾಕೆ? ಒಳ್ಳೆ ಹೆಣ್ಮಕ್ಳು ಈ ತರ ಯಾವಾಗ್ಲೂ ಬಾಗ್ಲಾಕೊಂಡಿರ್ತಾನೆ. ಯಾರು? ಪ್ರೀತು, ನಾನಪ್ಪ ನಿಮ್ ಚಿಕ್ಕಮ್ಮ. ಪ್ರೀತು, ಬಾಗಿಲು ತೆಗಿಯೋಕ್ ಯಾಕಪ್ಪ ಇಷ್ಟೊತ್ತು? ತೆಗಿಯೋ ಬಾಗ್ಲು. ಅಕ್ಕ ನಿನ್ನ ಕರ್ಕೊಂಡೇ ಬರ್ಬೇಕು ಅಂತ ಹೇಳಿದಾರೆ. ನೀನೀಗ ಬರ್ಲಿಲ್ಲ ಅಂದ್ರೆ ನಾನೇ ಒಳಗ್ ಬಂದ್ಬಿಡ್ತೀನಿ ಅಷ್ಟೇ. ನಮ್ ಮನೆ ಕೆಲಸದವ್ರಿಗೆ ಒಂಚೂರು ಬುದ್ಧಿ ಇಲ್ಲ. ಕುಡ್ದಿಟ್ಟಿರೋ ಕಾಫಿ ಕಪ್ನ ತಗೊಂಡೋಗ್ಬೇಕು ಅಂತ ಗೊತ್ತಾಗಲ್ಲ. ಓ, ಈಗ ಇದನ್ನು ನಾನೇ ಮಾಡ್ಬೇಕಾ? ಸರಿ, ಒಂದ್ ಸರ್ಪ್ರೈಸ್. ಸರ್ಪ್ರೈಸಾ? ಗೋಲ್ಡ್ ಏನಾದ್ರೂ ಕೊಡ್ತೀಯಾ? ಕಣ್ಮುಚ್ಕೊಳ್ಳಿ, ಹೇಳ್ತೀನಿ. ಓಕೆ. ಏನೋ ಡೋರ್ ಶಬ್ದ ಬಂತು. ಹೌದಾ? ಎಲ್ಲಿ ಚಿಕ್ಕಮ್ಮ? ಏನೋ ಗೊತ್ತಿಲ್ಲ, ಬಾತ್ರೂಮ್ ಡೋರ್ ಸೌಂಡ್ ಆದಂಗಾಯ್ತು. ನೀನೊಬ್ಬ ಮೊಬೈಲ್ ಅಲ್ಲಿ ಮುಳುಗೋಗ್ಬಿಟ್ಟಿರ್ತೀಯ. ಮನೇಲಿ ಯಾರಾದ್ರೂ ಕಳ್ಳ ಬಂದು ಸೇರ್ಕೊಂಡ್ಬಿಟ್ಟಿದ್ರೆ? ಇರು, ನಾನು ನೋಡ್ತೀನಿ. ಚಿಕ್ಕಮ್ಮ, ಏನಪ್ಪ ಪ್ರೀತು ಇದು? ಮನೇಲಿ ಈ ತರ ನೀರ್ ಹರಿದ್ರೆ ದುಡ್ಡು ನಿಲ್ಲುತ್ತಾ ಹೇಳು? ಸ್ನಾನ ಮಾಡಿದ ತಕ್ಷಣ ನಲ್ಲಿ ಆಫ್ ಮಾಡ್ಬೇಕು ತಾನೆ? ಸರಿ ಬಿಡು, ನಾನೇ ಆಫ್ ಮಾಡ್ತೀನಿ. ನಾನ್ ಮಾಡಿ ತಪ್ಪಲ್ವಾ? ನಾನೇ ಸರಿ ಮಾಡ್ತೀನಿ. ಸರಿ. ಹೋಗೋಣ. ಏನೋ ವಾಶ್ರೂಮ್ಗೆ ಹೋಗ್ಬೇಕಾ? ಸರಿ, ನಾವು ಹೊರಗಡೆ ಇಡ್ತೀನಿ, ಬಾ.
ಈ ಮನೆ ಕೆಲಸದವ್ರಿಗೆಲ್ಲ ಬಾರಿಸ್ಬೇಕು, ಸಂಬಳ ಕೊಡೋದೇ ವೇಸ್ಟ್, ಎಲ್ಲಿ ಏನಿರುತ್ತೆ ಅಂತಾನೂ ನೋಡಲ್ಲ. ಊಟ ಆಯ್ತಾ ಬೇಬಿ? ನನ್ಗೆ ನಿನಗ ನಾನೇನ್ ಮಾಡಿ? ಅಲ್ಲ, ನಿನ್ನೇ ನಂಬ್ಕೊಂಬಂದಿದ್ದೀನಿ, ನೀನೇ ಹೀಗೆ ಹೇಳಿದ್ರೆ ಹೇಗೆ? ನೀನ್ ಮಾತ್ರ ತಿಂದ್ರೆ ಸಾಕಾ? ನನ್ಗೂ ತರಬೇಕು ತಾನೆ. ನಂಬಿಕೆ ದ್ರೋಹಿಗಳಿಗೆ ಯಾರಾದ್ರೂ ಊಟ ಹಾಕ್ತಾರ? ಏನೋ ಕುಡಿದು ಮತ್ತಲ್ಲಿ ಫ್ರೆಂಡ್ ಅನ್ನೋ ನಂಬಿಕೆಯಲ್ಲಿ ನನ್ನ ಕಷ್ಟ ಹೇಳ್ಕೊಂಡ್ರೆ ಅದನ್ನೇ ಅಡ್ವಾಂಟೇಜ್ ತಗೊಂಡು ನನ್ನ ಜೀವನ ಹಾಳು ಮಾಡ್ದವಳು ನೀನು. ನಿನಗೆ ಊಟ ಹಾಕಿದ್ರೆ ಪುಣ್ಯ ಬರಲ್ಲ, ಪಾಪ ಸುತ್ಕೊಳ್ಳುತ್ತೆ. ಆಗಿರೋ ಪಾಪದಲ್ಲಿ ನೀನು ಭಾಗಿಯಾಗಿದ್ಯಾ ಅನ್ನೋದನ್ನ ಮರಿಬೇಡ ಪ್ರೀತು. ನನಗೊಂದು ವಿಷಯ ಇಲ್ಲ, ಎಲ್ರಿಗೂ ಯಾವ ಕೆಲಸ ಸಿಗುತ್ತೋ ಆ ಕೆಲಸ ಮಾಡ್ತಾರಪ್ಪ. ಹಾಗೆ ನನ್ಗೂ ಈ ಕೆಲಸ ಸಿಕ್ತು, ನಿನ್ ಹಿಂದೆ ಬಿದ್ದು ಟಾರ್ಚರ್ ಕೊಟ್ಟು ನಿನ್ ಟ್ಯಾಕಲ್ ಮಾಡೋದು. ಅದನ್ನ ನಾನು ನೀಟಾಗಿ ಮಾಡ್ತಾ ಇದೀನಪ್ಪ, ದಟ್ಸ್ ಇಟ್. ಅದನ್ ಬಿಟ್ಟು ಪಾಪ, ಪುಣ್ಯ, ನಂಬಿಕೆ ದ್ರೋಹ ಇದ್ರಲ್ಲೆಲ್ಲ ನಂಗೆ ನಂಬಿಕೆನೇ ಇಲ್ಲ. ನೀನ್ ಬಿಡು, ನಿನಗೆ ಮರ್ಯಾದೆ ಅಂದ್ರೇನೆ ಗೊತ್ತಿಲ್ಲ ಅನ್ಸುತ್ತೆ, ಅದಕ್ಕೆ ಈ ತರ ಎಲ್ಲ ಆಡ್ತಾ ಇದೆಯಾ? ಆಡ್ತಾ ಇದೆಯಲ್ಲ, ಆಡ್ತಾನೆ ಇರ್ತೀನಿ. ಅದೆಲ್ಲ ಇರ್ಲಿ, ಮಾತಾಡ್ ನಂಗಂತೂ ಸುಸ್ತಾಯ್ತು. ನಿಮ್ ಮನೆಯವ್ರದೆಲ್ಲ ಊಟ ಆಯ್ತಾ? ಊಟ ಆಗಿದ್ದು ಆಯ್ತು, ಎಲ್ರೂ ಅವ್ರ ರೂಮ್ಗೆ ಹೋಗಿದ್ದು ಆಯ್ತು. ಆದ್ರೆ ನಂದಾಗಿಲ್ವಲ್ಲ ಪ್ರೀತು, ತುಂಬಾ ಹೊಟ್ಟೆ ಹಸಿತಿದೆ, ಏನ್ ಮಾಡ್ಲಿ? ನೀನ್ ಎಷ್ಟೇ ಗೋಗರಿದ್ರು ನನಗೆ ಮಾತ್ರ ಅಯ್ಯೋ ಅಂತ ಅನ್ಸಲ್ಲ. ನೀನು ಉಪವಾಸ ಇರ್ತೀಯೋ ಅಥವಾ ಬಂದ ದಾರಿಗೆ ಸುಂಕ ಇಲ್ಲ ವಾಪಸ್ ಹೋಗ್ತೀಯೋ ನನಗೆ ಗೊತ್ತಿಲ್ಲ. ಆಯ್ತು ಬಿಡು, ಸುಮ್ನೆ ನನ್ನಿಂದ ನಿನಗೆ ಯಾಕೆ ತೊಂದ್ರೆ, ನಾನೇ ಹೋಗ್ತೀನಿ. ಅದ್ಗೆ ಓಮ್ ನಿಮ್ಗೋಸ್ಕರ ಅಂತ ಮೇಲೆ ಅರೇಂಜ್ಮೆಂಟ್ಸ್ ಮಾಡಿ ಡೆಕೋರೇಟ್ ಎಲ್ಲ ಮಾಡಿದ್ದಾರೆ, ಅಲ್ಲಿರೋದು ಬಿಟ್ಟು ಇಲ್ಲೇನ್ ಮಾಡ್ತಿದ್ದೀರಾ? ಏನ್ ಬ್ರೋ, ಬೋರ್ ಆಯ್ತಾ? ಪ್ರೀತು, ಬೋರ್ ಆಗೋ ಟೈಮ್ ಆಯ್ತು ನೋಡು, ಟೈಮ್ ಎಷ್ಟಾಯ್ತು ಅಂತ ಮಲ್ಗೋಣ ಅಂತ ಬಂದ್ವಿ. ಅದು ಸರಿ, ಕಿಚನ್ ಏನ್ ಮಾಡ್ತಿದ್ದೀರಾ? ನೀರ್ ತಗೊಂಡ್ ಹೋಗೋಣ ಅಂತ ಬಂದ್ವಿ. ಹೌದಾ, ಸರಿ ಬ್ರೋ, ಹಾಗಾದ್ರೆ ಗುಡ್ ನೈಟ್. ಗುಡ್ ನೈಟ್ ಅದಕ್ಕೆ. ಚಿಕ್ಕಮ್ಮ, ಗುಡ್ ನೈಟ್. ಪ್ರೀತು, ನಾನು ನಿಜ ಹೇಳ್ತಿದ್ದೀನಿ ಕಣಪ್ಪ, ಹಣ್ಣೆ ಇಟ್ಟಿದ್ದೆ, ಆದ್ರೆ ಸಿಪ್ಪೆ ಬಂದ್ಬಿಟ್ಟಿದೆ. ಏನು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ ಕಣಪ್ಪ. ಚಿಕ್ಕಮ್ಮ, ನಿಜ ಹೇಳ? ಒಂದ್ಯಾಕೆ 100 ಹೇಳಪ್ಪ. ಇಟ್ಟಿರೋ ಬಾಳೆನ್ನ ತಿಂದಿರೋದು ಯಾರು ಗೊತ್ತಾ? ಯಾರು? ಚಿಕ್ಕಪ್ಪ. ಆ ಪ್ರಾಣಿನ ನಾನು ಇಲ್ಲಿ ಇಟ್ಟಿದ್ ಬಾಳೆಹಣ್ಣು ತಿಂದಿರೋದು. ಚಿಕ್ಕಮ್ಮ, ನಿಜ ಹೇಳ್ತಿದ್ಯಾ? ಹಂಗಂತೀಯ? ಚಿಕ್ಕಮ್ಮ, ಹಂಗನೋದೇನೋ, ಅವ್ರೆ ಬೇಗ ರೂಮ್ಗೆ ಹೋಗಿ ಅವ್ರ ಜನ್ಮ ಜಾಲಾಡಿ. ನಿಮ್ ಗಂಡ ಮೋಹನ್ ಇಷ್ಟೆಲ್ಲ ಆಟ ಆಡ್ಸಿದ್ದು, ನನ್ನ ಹೆದರ್ಸಿದ್ದು ನೀವ. ಬರ್ತೀನಿ, ನಿಮ್ಮನ್ ಮಾತ್ರ ಇವತ್ತು ಬಿಡಲ್ಲ. ಮೋನಿಕಾ, ಎಲ್ಲಿದ್ಯಾ? ಹೊರಬಾ. ಪ್ರೀತು, ಇಲ್ಲಾಕ್ ಮಲ್ಕೊಂಡಿದ್ಯಾ? ಅದು ಬ್ರೋ, ರೂಮಲ್ಲಿ ನಿದ್ದೆ ಬರಲಿಲ್ಲ, ಅದಕ್ಕೆ ಇಲ್ಲಿ ಬಂದು ಮಲ್ಕೊಂಡಿದ್ದೆ. ಓ, ಜನನಿಯವ್ರಿಲ್ಲ ಅಂತ ಹೇಳಿ ರೂಮಲ್ಲಿ ನಿಮಗೆ ನಿದ್ದೆ ಬಂದಿಲ್ವಾ? ಹಾಗೇನಿಲ್ಲ ಅದಕ್ಕೆ. ಬ್ರೋ, ನಾ ಒಳಗೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಅವ್ನು ಯಾಕೆ ರೇಗ್ಸಕ್ ಹೋದ?
ಅವ್ರ ಮನ್ಸನ್ನ ತಿಳಿ ಮಾಡೋದಕ್ಕೆ. ಯಾಕೆ ಅಂದ್ರೆ ಈಗಾಗ್ಲೇ ಅವರಿಂದ ತಪ್ಪಾಗಿದೆ ಅಲ್ವಾ. ಅಂದ್ರೆ ಪ್ರೀತಿನೇ ಶೂಟ್ ಮಾಡಿದ್ದು ಅಂತ ಪಾರು ಗೊತ್ತಾಯ್ತಾ? ಪಾರು ಯಾವ ತಪ್ಪಿನ ಬಗ್ಗೆ ಮಾತಾಡ್ತಾ ಇದೀಯಾ? ಅದೇ ಯಜಮಾನ್ರೆ, ಯಾರ್ದೋ ಮಾತು ಕೇಳ್ಕೊಂಡು ಅತ್ಯಮ್ಮ ನಿಮ್ಮನ್ ಕೊಲ್ಲೋದಿಕ್ ಪ್ರಯತ್ನ ಪಟ್ರು ಅಂತ ಕಂಪ್ಲೇಂಟ್ ಕೊಟ್ರಲ್ಲ, ಅದ್ ತಪ್ಪಲ್ವಾ? ಅದನ್ ಬಿಟ್ಟು ಇನ್ಯಾವ ತಪ್ಪು ಮಾಡಿದ್ದಾರೆ? ನಾನು ಅದೇ ತಪ್ಪಿನ ಬಗ್ಗೆ ಮಾತಾಡಿದ್ ಪಾರು. ನನಗ್ ಗೊತ್ತಿಲ್ದಂಗೆ ಅವ್ನು ಇನ್ನೇನಾದ್ರೂ ತಪ್ಪು ಮಾಡಿ ಅದು ನಿನ್ ಗಮನಕ್ಕೆ ಬಂದಿದ್ಯಾ ಅಂತ ಕೇಳ್ದೆ ಅಷ್ಟೇ. ಇಲ್ಲ ಯಜಮಾನ್ರೆ, ಅವ್ರು ಬೇರೆ ಯಾವ ತಪ್ಪನ್ನು ಮಾಡಿಲ್ಲ ಅನ್ಸುತ್ತೆ. ಹಾಗೇನಾದ್ರೂ ಮಾಡಿದಿದ್ರೆ ಇಷ್ಟೊತ್ತಿಗೆ ಯಾರ್ದಾರು ಗಮನಕ್ಕೆ ಬರ್ಬೇಕಿತ್ತಲ್ವಾ. ಪಾಪ ನಿಮ್ ತಮ್ಮ ಅವ್ರು ಮಾಡಿದ ತಪ್ಪಿನ ಪಶ್ಚಾತ್ತಾಪದಲ್ಲೇ ಇದ್ದಾರೆ. ನೆನ್ನೆ ರಾತ್ರಿನೂ ಅಷ್ಟೆ ತಮಾಷೆ ಮಾಡಿದ್ರು, ಆದ್ರೆ ಅದು ಅವ್ರ ಮನ್ಸಿಂದ ಬಂದಿತ್ತಲ್ಲ. ಕುತ್ಕೊಪ್ಪ. ನೀವೆಲ್ಲ ಯಾಕೆ ತಿಂಡಿ ತಿಂದಿಲ್ಲ? ಪ್ರೀತು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿದೆಯಲ್ಲ, ಬರ್ಲಿ ಅಂತ ಕಾಯ್ತಾ ಇದೀವಿ ಅಷ್ಟೇ. ಬಂದಾಯ್ತಲ್ಲ, ಎಲ್ಲ ತಿಂಡಿ ತಿನ್ನಿ. ಭಾನು, ಒಂದು ಪ್ಲೇಟ್ ಕೊಡಮ್ಮ. ನೀನು ಹೋಗಮ್ಮ. ಸಾಂಬಾರ್ ಪಾತ್ರೆ ಕೊಡಮ್ಮ. ಅನ್ನ ಪ್ರೀತು, ಪ್ರೀತು, ಯಾಕಪ್ಪ ಕಣ್ಣಲ್ಲಿ ನೀರು? ಅದು ಕಣ್ಣು ಉರಿತಾ ಇತ್ತು ಮಾಮ್, ಅದಕ್ಕೆ ಅನ್ಸುತ್ತೆ. ಅಯ್ಯೋ, ಯಾಕೆ? ಏನಾಯ್ತು? ಏನಾಗಿಲ್ಲ ಅಂತ ಕೇಳಿ. ಇಷ್ಟು ದೊಡ್ಡ ಅರಸನ್ ಕೋಟೆಯಲ್ಲಿ ಎಲ್ರು ಕಣ್ ತಪ್ಸಿ ಒಬ್ಳೆ ಒಂದ್ ರೂಮಲ್ಲಿ ಇರೋದು ಎಷ್ಟ್ ಕಷ್ಟ ಅಂತ ಗೊತ್ತಾ? ಅದು ನೀನ್ ಅಲ್ಲಿಗೆ ಹೋಗಕ್ಕೂ ಮುಂಚೆನೆ ಗೊತ್ತಿರ್ಲಿಲ್ವಾ? ಎಲ್ಲ ಹೇಳ್ಬಿಟ್ಟೆ ತಾನೇ ಕಳ್ಸಿದ್ ನಾವು. ಸಾರಿ, ನೀವು ಜಾಸ್ತಿ ದುಡ್ಡು ಕೊಡ್ತೀರಾ ಅನ್ನೋ ಆಸೆಲಿ ಹಿಂದೆ ಮುಂದೆ ಯೋಚನೆ ಮಾಡದೆ ಒಪ್ಕೊಂಡ್ ಬಂದ್ಬಿಟ್ಟೆ. ನೆನ್ನೆ ನೀ ಫೋನಲ್ಲಿ ನೀನಿರೋದು ಹುಲಿ ಬೋನಲ್ಲಿ, ನೀನಲ್ಲಿ ಸಿಗಾಕೊಂಡ್ರು ನಿನ್ ಜೀವಕ್ಕೆ ನಾನ್ ಗ್ಯಾರಂಟಿ ಕೊಡಲ್ಲ ಅಂದಾಗ್ಲೂ ಅದ್ರ ಸೀರಿಯಸ್ನೆಸ್ ನಂಗೆ ಗೊತ್ತಾಗ್ಲಿಲ್ಲ. ಬಟ್ ಇವಾಗ ಸ್ವಲ್ಪ ಹೊತ್ತಿನ ಮುಂಚೆ ಅಖಿಲಾಂಡೇಶ್ವರಿ ಅವರು ಪ್ರೀತಮ್ ರೂಮಿಗೆ ಬಂದಿದ್ರು. ಏನ್ ಹೇಳ್ತಾ ಇದೀಯಾ?
ಅಖಿಲಾಂಡೇಶ್ವರಿ ಏನಕ್ಕೆ ಪ್ರೀತಮ್ ರೂಮಿಗೆ ಬಂದಿದ್ದು? ನಿನ್ನೇನಾದ್ರು ನೋಡಿದ್ಲಾ? ಇಲ್ಲ, ನಾನ್ ಬಂದಿದ್ದ ಉದ್ದೇಶ ಏನಾದ್ರೂ ಗೊತ್ತಾಗಿದ್ದಿದ್ರೆ ನನ್ನ ಸುಟ್ಟು ಹಾಕ್ಬಿಡ್ತಿದ್ರು. ಆದ್ರೆ ಅವ್ರು ಬಂದಿದ್ದು ಪ್ರೀತಮ್ನ ನೋಡೋದಿಕ್ಕೆ. ನಾನ್ ಬಚ್ಚಿಟ್ಕೊಂಡಿದ್ದೆ. ಆದ್ರೆ ನನ್ ಕಣ್ ಮುಂದೆ ಇದ್ದಿದ್ದು ಅವರು 2 ಕ್ಷಣ. ಆ ಕ್ಷಣದಲ್ಲಿ ನಾನು ಅವ್ರ ಕಣ್ಣ ನೋಡ್ದೆ. ತುಂಬಾನೇ ಭಯ ಆಯ್ತು. ಎಂತ ಕಣ್ಣದು! ಆ ಕಣ್ಣಲ್ಲಿ ಮಗನ್ ಪಾಲಿನ ತಾಯಿ, ನನ್ ಪಾಲಿನ ಯಮ ಇಬ್ರು ಕಾಣಿಸ್ತಿದ್ರು. ಈ ಸಲ ಹೇಗೋ ಬಚಾವಾದೆ. ಆದ್ರೆ ನೆಕ್ಸ್ಟ್ ಟೈಮ್ ಕೂಡ ಹೀಗೆ ಆದ್ರೆ ಏನ್ ಮಾಡ್ಲಿ? ಎಷ್ಟು ದಿನ ಅಂತ ಒಂದ್ ರೂಮಲ್ಲೇ ಈ ತರ ಕದ್ದು ಮುಚ್ಚಿ ಇರ್ಲಿ? ಇಲ್ಲಿದ್ದು ಪ್ರೀತಮ್ನ ಕಂಟ್ರೋಲ್ ಮಾಡೋದು ಅಷ್ಟರಲ್ಲೇ ಇರ್ಲಿ. ನನ್ ಕೈಲಾಗಲ್ಲ. ನಾನು ಈಗ್ಲೇ ಇಲ್ಲಿಂದ ಹೊರಡ್ತೀನಿ. ಮೋನಿಕಾ ಕಾಲ್ ಮಾಡಿದ್ರೆ ಹೇಗೆ ಕನೆಕ್ಟ್ ಆಯ್ತು? ನೀವು ಮತ್ತೆ ಮೋಸ ಮಾಡ್ತಿಲ್ಲ ತಾನೆ? ಅಥವಾ ನನ್ನ ನಂಬರ್ನ ಬ್ಲಾಕ್ ಲಿಸ್ಟ್ ಹಾಕಿದ್ದೀರಾ? ದೊಡ್ಡ, ನಿನ್ನಿಂದ ಇನ್ನೂ ಬೇಜಾನ್ ಕೆಲಸ ಆಗ್ಬೇಕಾಗಿದೆ. ನಾನು ಯಾಕೆ ಈಗಲೇ ನಿನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿ? ಮತ್ತೆ ನೀವೇ ನಾಟ್ ರೀಚಬಲ್ ಮಾಡ್ಕೊಂಡಿದ್ದೀರಾ? ಇಲ್ಲ ರಾಜ, ನೀನ್ ಮಾಡಿದ ನಂಬರೇ ಬೇರೆ, ಮೋನಿಕಾ ಮಾಡಿದ ನಂಬರೇ ಬೇರೆ. ಸಿಮ್ ಚೇಂಜ್ ಮಾಡ್ಕೊಂಡೆ ಅಷ್ಟೇ. ಯಾಕೆ ಸಿಮ್ನ ಚೇಂಜ್ ಮಾಡಿದೆ ಅಂತ ಅನ್ಕೊಳ್ತಿದ್ಯಾ ರಾಜ? ಅದು ನಿನ್ ಪ್ರೀತಿಯ ಅಣ್ಣ ಇದಾನಲ್ಲ, ಅವನು ನಿನಗೆ ಬರ್ತಾ ಇರೋ ಕಾಲ್ಸ್ನೆಲ್ಲ ಚೆಕ್ ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಒಂದ್ ವೇಳೆ ಈಗ ಬ್ರೋ ಇವ್ರ ನಂಬರ್ನ ಟ್ರೇಸ್ ಮಾಡಿರ್ಬೋದಾ? ನಿನ್ನಿಂದ ಇವ್ರ ಆಟ ನಿಲ್ಲುತ್ತಾ? ಹಾಗಾದ್ರೆ ನನ್ನ ವಿಡಿಯೋ ವಿಷಯನೂ ಬ್ರೋ ಗೊತ್ತಾಗುತ್ತೆ. ಆಗ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಗುತ್ತೆ. ನನ್ನ ಮರೆಯೋದೇನಾಗುತ್ತೆ? ನೋಡು, ಇನ್ಮೇಲೆ ನಿಮ್ಮ ಮನೇಲಿ ಮೋನಿಕಾ ನಿಮ್ ಜೊತೆನೆ ಇರ್ತಾಳೆ. ನಿಮ್ ಮನೇಲಿ ನಡೆಯೋ ಪ್ರತಿಯೊಂದು ವಿಷಯನೂ ನೀನು ಮೋನಿಕಾಗ್ ಅಪ್ಡೇಟ್ ಮಾಡ್ತಾನೆ ಇರ್ಬೇಕು. ಅರ್ಥ ಆಯ್ತಾ? ಇಡು ಫೋನು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.